ಗಮನಿಸ್ತಾ ಇದ್ದೀವಿ. ಸೂಪರ್ ಸ್ಟಾರ್ ರಜನಿಕಾಂತ್ ಅಯೋಧ್ಯೆಗೆ ತೆರಳಿದ್ದಾರೆ. ನಾಳೆ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ರಜನಿಕಾಂತ್ ಅವರು ಭಾಗಿಯಾಗೋದಕ್ಕೆ ಬಂದಿದ್ದಾರೆ. ಚೆನ್ನೈ ಏರ್ಪೋರ್ಟ್ನಿಂದ ಇದೀಗ ರಜನಿಕಾಂತ್ ತೆರಳಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಫ್ಯಾಮಿಲಿ ಸಮೇತ ಪತ್ನಿ ಹಾಗೂ ಅಳಿಯ ಧನುಷ್ ಜೊತೆಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ ರಜನಿಕಾಂತ್ ಅನ್ನೋದು ಗೊತ್ತಾಗ್ತಾ ಇದೆ. ನಾಳೆ ಮಧ್ಯಾಹ್ನ 12:05 12:55 ಒಳಗಡೆ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗ್ಲಿಕ್ಕಿದೆ. ಅದೆಲ್ಲವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಇದೀಗ ರಜನಿಕಾಂತ್ ಫ್ಯಾಮಿಲಿ ಸಮೇತ ಅಯೋಧ್ಯೆಯತ್ತ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಇಡೀ ದೇಶ ವಿದೇಶಗಳಲ್ಲಿ ರಾಮ ಮಂದಿರದ ಬಗ್ಗೆ ಚರ್ಚೆ ಆಗುತ್ತೆ ನೋಡಿ, ಅದ್ಭುತವಾಗಿ ಅಲ್ಲಿಂದ ಇಲ್ಲಿ ತನಕ. ಪ್ಲೀಸ್ ಕಮ್ ನೋಡಿ, ಎಲ್ಲಿಂದ ಇಲ್ಲಿ ತನಕ ನೋಡಿ ಎಂತೆಂಥ ಹೂಗಳನ್ನು ಹಾಕಿದ್ದಾರೆ. ಇದು ನಮಗೆ ಅನಿಸುತ್ತೆ ಇದು ಬಾಲರಾಮನ ಬಾಲಕೃಷ್ಣನ್ ಅಂತೇಳಿ, ಆದರೆ ಬಿಲ್ಲು ಬಾಣ ಇದ್ದ ಕಾರಣಕ್ಕಾಗಿ ಅದು ಬಾಲರಾಮ. ಇನ್ನು ಮುಂದೆ ಬಾಲರಾಮನ ಸ್ಟೋರಿಗಳು ಕೂಡ ಭಾಳ ದೊಡ್ಡ ಮಟ್ಟದಲ್ಲಿ ಸಂಚಲನ ಉಂಟು ಮಾಡಲಿದೆ. ಇಲ್ಲಿ ತನಕ ನಾವು ಬಾಲಕೃಷ್ಣ ಮಾಡ್ತಾ ಇದ್ವಿ ನೋಡಿ ನೋಡಿ, ಎಲ್ಲ ಕ್ಲೀನಿಂಗ್ ಎಲ್ಲ ಆಗ್ತಾ ಇದೆ. ಮೇಲ್ಗಡೆ ನೋಡಿ ಹೆಂಗಿದೆ, ಬಾಬಾ ಬಾಬಾ ಶ್ರೀರಾಮ ಜನ್ಮಭೂಮಿ ಮಂದಿರ್ ನೋಡಿ, ಪ್ರಾಣ ಪ್ರತಿಷ್ಠಾ ಟಾಪಲ್ಲಿ ನೀವು ಓದ್ಬೋದು. ಎಲ್ಲ ಸೆಕ್ಯೂರಿಟಿ, ಫುಲ್ ಸೆಕ್ಯೂರಿಟಿ ಎಲ್ಲ ಇದೆ ನೋಡಿ. ಇಲ್ಲೆಲ್ಲ ಗಮನಿಸಿ, ಎಲ್ಲ ರೆಡಿ ಆಗ್ತಾ ಇದೆ. ಇಲ್ಲಿಂದ ನಾಳೆ ಪ್ರಧಾನಮಂತ್ರಿಗಳು, ಆಮೇಲೆ UP CM ಎಲ್ಲರೂ ಕೂಡ ಈ ಮೂಲಕವೇ ಹೋಗಲಿದ್ದಾರೆ. ಎಷ್ಟೋ ಕ್ವಿಂಟೋಲ್ ಹೂಗಳನ್ನು ಯೂಸ್ ಮಾಡಿದ್ದಾರೆ ಸ್ಥಳೀಯ. ರಾಮ ಜನ್ಮಭೂಮಿಯಲ್ಲಿ ನಿಂತ್ಕೊಂಡು ಇದನ್ನೆಲ್ಲ ಕೇಳೋದಕ್ಕೆ ಗುರುಗಳೇ ಹೇಳಿ. ಬಹುಶಃ ಎಲ್ಲ ಸ್ವಾಮಿಗಳಿಗೂ ಈ ರಾಮ ಮೂರ್ತಿ ಪ್ರತಿಷ್ಠಾಪನೆಗೆ ಬರಬೇಕು ಅನ್ನೋ ಉತ್ಸಾಹ. ನಾವು ಬೆಳಗಾವಿ ಜಿಲ್ಲೆ ಹುಕ್ಕೇರಿ ಹಿರೇಮಠದ ಚಂದ್ರಶೇಖರ ಸ್ವಾಮಿಗಳು, ನಾವು ಮೈಸೂರಲ್ಲೇ ಓದಿದವರು. ನಮ್ಮ ಜೊತೆ ಇವತ್ತು ಮಂಗಳೂರು ಆದಿಚುಂಚನಗಿರಿ ಮಹಾಸಂಸ್ಥಾನದ ಮಠದ ಡಾಕ್ಟರ್ ಧರ್ಮಪಾಲನಾಥ ಸ್ವಾಮೀಜಿಯವರು ಬರ್ತಾ ಇಲ್ಲ. ಅವ್ರು ಹೇಳಿದರು, ನೀನೇ ಹೋಗಿ ರಾಮನಿಗೆ ನನ್ನ ಭಕ್ತಿಯನ್ನು ಸಮರ್ಪಣೆ ಮಾಡು ಅಂದ್ಕೊಂಡು ಅವರೊಂದು ಹಾಡನ್ನು ಬರೆದು ಕಳಿಸಿದ್ದಾರೆ. ಅದನ್ನು ಈ ರಾಮನ ಜನ್ಮಭೂಮಿಯಲ್ಲಿ ನಿಂತುಕೊಂಡು ಹಾಡಿ ರಾಮನಿಗೆ ಸಮರ್ಪಣೆ ಮಾಡ್ತಾ ಇದ್ದೀವಿ. ಆದರ್ಶ ಗುಣವುಳ್ಳ ಶ್ರೀರಾಮ ರಾಮ, ಮಾನವೀಯ ಗುಣಗಳನ್ನು ನೀಡುವನು ರಾಮ, ಮನಗಳಲ್ಲಿ ಬೆಳಗಿದ ರಾಮ, ಆದರ್ಶ ಪುರುಷ ಅನುಗ್ರಹಿಸೋ ರಾಮ, ರಾಮ 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 ರಾಮ, ಆಧ್ಯಾತ್ಮ ಅನುಭೂತಿ ನೀಡುವನು ರಾಮ, ಅಂತಃಕರಣವ ಬೆಳಗಿಸುವನು ರಾಮ, ಅನುದಿನವೂ ನೆನೆದು ಶ್ರೀರಾಮ ರಾಮ, ಅನುಭಾವ ಅನುಭೂತಿ ನೀಡುವನು ರಾಮ, ರಾಮ 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 ರಾಮ, ಆನಂದ ನೆಮ್ಮದಿಯನ್ನು ನೀಡುವನು ರಾಮ, ಅಂತಃಕರಣದ ಕದವ ತೆರೆಸುವನು ರಾಮ, ಅನುರಾಗ ಬಕುತಿಯಲ್ಲಿ ಜಪಿಸುವೆನು ರಾಮ, ಅನುರಕ್ತನಾಗಿ ಬಂದಿಹೆನು ರಾಮ, ರಾಮ 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 ರಾಮ. ಜೈ ಗುರು ಶಾಂತ್. ಇದು ನಮ್ಮ ಕರ್ನಾಟಕದ ಮಠಗಳ ಮಠಾಧೀಶರ ಆಗಮನ. ಹುಕ್ಕೇರಿ ಶ್ರೀಗಳು ಎಷ್ಟು ಅದ್ಭುತವಾಗಿ ರಾಮನ ಕುರಿತಾದ ಗೀತೆಯನ್ನು ಹಾಡಿದ್ರು. ಅದನ್ನ ಕೇಳೋದಕ್ಕೆ ಮೋಸ್ಟ್ಲಿ 2 ಕಿವಿಗಳು ಸಾಲದು, ಅಷ್ಟು ಇಂಪಾಗಿತ್ತು. ರಾಮನ ಜಪ ತಪ ಮಾಡ್ತಾ ಇದ್ರೆ ನಮ್ಮನ್ನು ನಾವೇ ಮರ್ತು ಹೋಗ್ತೀವಿ ಅನ್ನೋದಕ್ಕೆ ಈ ಹಾಡಿನ ಸಾಲುಗಳು ಸಾಕ್ಷಿ ಅಂತ ಅನ್ಸುತ್ತೆ. ಸೊ ಗಮನಿಸೋಣ. ಧನ್ಯವಾದ ಗುರುಗಳೇ, ನಮ್ಮ ಜೊತೆಗೆ ಮಾತನಾಡಿದ್ದಕ್ಕಾಗಿ, ರಾಮನ ಕುರಿತಾಗಿ ಹಾಡನ್ನು ಹೇಳಿದ್ದಕ್ಕಾಗಿ ಧನ್ಯವಾದಗಳು ತಮಗೆ. ಬಹುಶಃ ನಾ ಯಾಕೆ ಅವರು ಬರೆದಿರುವ ಹಾಡನ್ನು ಹಾಡ್ತಾ ಇದ್ದೀನಿ ಅಂತಂದರೆ, ಎಲ್ಲ ಇಡೀ ಭಾರತದಲ್ಲಿರುವ ಸಂತರು ಅವರ ಮಠಗಳಲ್ಲಿ ಅವರ ದೇಹ ಮಾತ್ರ ಇದೆ, ಎಲ್ಲರ ಮನಸ್ಸುಗಳು ಇಲ್ಲೇ ಇದ್ದಾವೆ. ಬಹುಶಃ ಒಂದಷ್ಟು ರಿಸ್ಟ್ರಿಕ್ಷನ್, ಅಂದರೆ ಇಷ್ಟೇ ಜನ ಭಾಗಿಯಾಗಬೇಕು ಅಂದ್ಕೊಂಡು ಒಂದು ರಿಸ್ಟ್ರಿಕ್ಷನ್ ಹಾಕಿದ್ರು. ಅದಕ್ಕಾಗಿ ಬಹುಶಃ ಬೆಳಗಾವಿ ಜಿಲ್ಲೆಯಲ್ಲಿ ನಾವು ಬಂದಿದ್ದೇವೆ.
ನಾನು ಎಲ್ಲ ಕಾವಿ ಕುಲದ ನನ್ನ ಬಂಧುಗಳಿಗೆ ಹೇಳ್ತಾ ಇದ್ದೇನೆ, ನಿಮ್ಮೆಲ್ಲರ ಭಕ್ತಿಯನ್ನು ರಾಮನಿಗೆ ಸಮರ್ಪಣೆ ಮಾಡ್ತಾ ಇದ್ದೀವಿ. ಯಾಕಂದರೆ ಎಲ್ಲರ ಕನಸಿದು, ಒಬ್ಬರ ಕನಸಲ್ಲ, ಎಲ್ಲರ ಕನಸು ಶ್ರೀರಾಮ ಮಂದಿರ ನಿರ್ಮಾಣ ಆಗಬೇಕು ಅಂದ್ಕೊಂಡು ನಿರ್ಮಾಣ ಆಗ್ತಾ ಇದೆಯಲ್ಲ, ಅದಕ್ಕೆ ನಾವೇನು ಮಾಡ್ಕೊಳ್ಳೋಣ, ಇವತ್ತಿಂದ ನಮ್ಮಲ್ಲಿರುವ ದುರ್ಗುಣಗಳನ್ನು, ಇವೇನು ನಾನು ಬೇರೆ ನೀನು ಬೇರೆ, ಅದು ಇದು ಜಾತಿ ಮತ ಪಂಥ ಪಂಗಡವನ್ನು ಮೀರಿ ರಾಮ ಎಲ್ಲರಿಗೂ ಬೇಕಾದವನು. ಅದಕ್ಕಾಗಿಯೇ ಬಹುಶಃ ಈ ರಾಮ ಜನ್ಮಭೂಮಿಯ ಕಾರ್ಯಕ್ರಮದಲ್ಲಿ ಎಲ್ಲ ಸಮುದಾಯದ ಸ್ವಾಮಿಗಳು ಬಂದಿದ್ದಾರೆ, ಒಬ್ಬರಲ್ಲ ಇಬ್ಬರಲ್ಲ. ಇವತ್ತು ನಾವು ಬಹುಶಃ ಪಂಚಪೀಠದ ಪರಂಪರೆಯ ಸ್ವಾಮಿಗಳ ಬಗ್ಗೆ ಹೇಳಿದ್ವಿ, ವಿರಕ್ತ ಮಠಾಧೀಶರು ಬಂದಿದ್ದಾರೆ, ಜೊತೆಗೆ ಎಲ್ಲ ಸಮುದಾಯದ ಗುರುಗಳು ಬಂದಿದ್ದಾರೆ. ಇದರ ಉದ್ದೇಶ ಏನು ಅಂತಂದರೆ, ರಾಮ ಎಲ್ಲರಿಗೂ ಬೇಕು. ಯಾಕೆ ಬೇಕು ಅಂತಂದರೆ ನಿಯತ್ತಾಗಿ ಬದುಕಬೇಕು, ಅದಕ್ಕೆ ರಾಮ ಬೇಕು. ನೀವೇ ಹೇಳ್ತಾ ಇದ್ರಿ ಎಲ್ಲ ಸಮುದಾಯಗಳನ್ನ ಮರೆತು ಒಗ್ಗೂಡಿ ರಾಮ ಮಂದಿರ ನೋಡೋದಕ್ಕೆ ಬಂದಿದ್ದೀವಿ, ಈ ಕ್ಷಣಗಳನ್ನ ಸಂಭ್ರಮಿಸೋದಕ್ಕೆ ಬಂದಿದ್ದೀವಿ ಅಂತ. ಅದಕ್ಕೆ ರಾಮ ಧರ್ಮದ ಸಂಕೇತ ಅನ್ಸುತ್ತೆ. ಕೋಟ್ಯಾನುಕೋಟಿ ಹಿಂದೂಗಳ ನಾಡಿ ಮಿಡಿತ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕಾಗಿಲ್ಲ ಅಂತ ಅನ್ಸುತ್ತೆ ಗುರುಗಳೇ. ಖಂಡಿತವಾಗಿಯೂ ರಾಮ ಅಂದರೆ ಅವನು ದೇವರು ಹೌದು. ರಾಮ ಅಂದರೆ ಎಲ್ಲರಿಗೂ ತಂದೆ ಅಂತಲ್ಲ, ತಾಯಿ ಆಗಿರುವಂಥವನು ರಾಮ. ತಾಯಿಯ ಗುಣ ರಾಮನಲ್ಲಿ ನಾವು ನೋಡುತ್ತೇವೆ. ಅದಕ್ಕಾಗಿ ಎಲ್ಲರೂ ಸಂತೋಷ ಪಡ್ತಾ ಇದ್ದಾರೆ. ಆ ಸಂತೋಷ ಯಾವತ್ತೂ ಕೂಡ ಅಜರಾಮರವಾಗಿ ಉಳಿಲಿ. ಒಂದೇನಂತಂದರೆ ಎಲ್ಲರೂ ಈ ಇದರೊಳಗೆ ನಾನು ಹೇಳಿದ್ನಲ್ಲ, ಜಾತಿ ಮತ ಪಂಥ ಪಂಗಡ ಭಾಷೆಯನ್ನು ಮೀರಿ ಎಲ್ಲರನ್ನ ಪ್ರೀತಿಸುವ ರಾಮನ ಪ್ರತಿಷ್ಠಾಪನೆಗೆ ಬಂದಿದ್ದೇವೆ. ನೀವೆಲ್ಲರೂ ಸಂತೋಷ ಪಡಬೇಕು. ಯಾಕೆ ಪಡಬೇಕು ಅಂದರೆ, ಆನಂದವಾಗಿರಬೇಕು ಅಂತಂದರೆ ಇಂಥ ಒಂದು ಸುಂದರವಾದ ಕ್ಷಣವನ್ನು ನೋಡಿ ಸಂತೋಷ ಪಡಬೇಕು. ನಾವೆಲ್ಲ ನೋಡ್ತಾ ಇದ್ದೀವಿ ಸಂತರನ್ನು, ನಮಗೆ ಅವರವ್ರ ಭಾಷೆಗಳು ಬರಲ್ಲ, ಆದರೆ ಅವ್ರ ಭಾವನೆ ನೋಡಿದ ತಕ್ಷಣವೇ ರಾಮ ಇಲ್ಲೇ ಇದ್ದಾನೇನೋ ಅನ್ನಿಸ್ತಾ ಇದೆ. ಭಾಳಷ್ಟು ಸಂತೋಷ ಆಗಿದೆ. ಧನ್ಯವಾದಗಳು ಗುರುಗಳೇ, ಎಲ್ಲ ಅಷ್ಟು ಜನಕ್ಕೂ ಧನ್ಯವಾದಗಳು. ಇಷ್ಟೊತ್ತು ರಿಪಬ್ಲಿಕ್ ಅಣ್ಣ ಜೊತೆ ನಿಂತು ಅವರು ಮಾತನಾಡಿದ್ರು, ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಿದ್ರು. ರಾಮನೂರಿನ ಸಂಭ್ರಮದ ಕ್ಷಣಗಳ ಬಗ್ಗೆ ಅವರು ಒಂದಷ್ಟು ವಿವರಣೆ ಕೂಡ ಕೊಟ್ಟಿದ್ದಾಯಿತು. ಅದೇ ರೀತಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ, ಯಾಕಂದರೆ ಜಸ್ಟ್ 24 ಗಂಟೆ ಮಾತ್ರ ಬಾಕಿ ಉಳ್ಕೊಂಡಿದೆ ರಾಮಲಲ್ಲ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆಗೆ. ನಾನು ಮತ್ತೊಂದು ಸಾರಿ ನಮ್ಮ ಕ್ಯಾಮ್ರಾ ಪರ್ಸನ್ ಶಿವನ ಕರ್ಕೊಂಡು ಮೇಲ್ಗಡೆ ಹೋಗ್ತೀನಿ, ಕಾರಣ ಸಾವಿರ ಜನ ಭಕ್ತಾದಿಗಳು ಕಾಯ್ತಿದ್ದಾರೆ. ಎಲ್ಲೆಲ್ಲೂ ನಮಗೆ ಕೇಳೋದಕ್ಕೆ ಸಿಗ್ತಾ ಇರೋದು ಬರೀ ಜೈ ಶ್ರೀರಾಮ್ ಅನ್ನುವಂತಹ ಘೋಷಣೆಗಳು ಬಿಟ್ಟರೆ ಬೇರೆ ಏನೂ ಕೂಡ ಕೇಳೋದಕ್ಕೆ ಸಿಗ್ತಾ ಇಲ್ಲ. ಸೊ ಅಷ್ಟು ಜನರನ್ನ ಮಾತನಾಡಿಸುವ ಪ್ರಯತ್ನವನ್ನು ಮತ್ತೊಮ್ಮೆ ನಾನು ಮಾಡ್ತಾ ಹೋಗ್ತೀನಿ. ಜೈ ಶ್ರೀರಾಮ್ ಅನ್ನುವಂತಹ ಘೋಷಣೆಗಳು ಯಾವ ರೀತಿ ಇದೆ ಭಕ್ತಾದಿಗಳಿಂದ ಅಂತ ಕೇಳಿಸ್ತಾ ಹೋಗ್ತೀನಿ, ಕಾರಣ ಕೌಂಟ್ ಡೌನ್ ಸ್ಟಾರ್ಟ್ ಆಗಿರೋದ್ರಿಂದ. ಜೈ ಶ್ರೀರಾಮ್, ಜೈ